ನಮಸ್ಕಾರ ವೀಕ್ಷಕ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ನನ್ನ ಯೂಟ್ಯೂಬ್ ವಾಹಿನಿಯ ಗಜಲ್ಗಳ ಗುಚ್ಛ ಕಾರ್ಯಕ್ರಮದ 63ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಈ ಸಂಚಿಕೆಯಲ್ಲಿಯೂ ಒಬ್ಬ ಖ್ಯಾತ ಉರ್ದು ಗಜಲ್ಕಾರನ ಗಜಲನ್ನು ಹಂಚಿಕೊಳ್ಳಲಿದ್ದೇನೆ. ಅವರದೊಂದು ಪ್ರಸಿದ್ಧ ಸೇರ್ ಹೀಗಿದೆ: ಜಿಸೆ ಇಶ್ಕ್ ಕಾ ತೀರ್ कारी लगे, जिसे इश्क का तीर कारी लगे, उसे जिंदगी क्यों न भारी लगे, उसे जिंदगी क्यों न भारी लगे. ಪ್ರಸಿದ್ಧ ಗಜಲ್ಕಾರ್ ವಲಿ ದಖನಿ ಅವರದು. ಅವರ ಮೂಲ ಹೆಸರು ವಲಿ ಅಹಮದ್ ವಲಿ. ಅವರನ್ನು ವಲಿ ದಖನಿ ಅಂತ ಕರೀತಾರೆ, ಯಾಕಂದರೆ ಅವರು ದಕ್ಷಿಣ ಭಾರತದವರಾಗಿದ್ದರು. ಅವರನ್ನು ವಲಿ ಔರಂಗಾಬಾದಿ ಅಂತ ಕರೀತಾರೆ, ಯಾಕಂದರೆ ಅವರ ಜನ್ಮಭೂಮಿ ಹುಟ್ಟಿದ್ದು ಔರಂಗಾಬಾದದಲ್ಲಿ. ಅವರನ್ನು ವಲಿ ಗುಜರಾತಿ ಅಂತಲೂ ಕರೀತಾರೆ, ಯಾಕಂದರೆ ಅವರು ದೇಹ ತ್ಯಾಗ ಮಾಡಿದ್ದು ಗುಜರಾತದ ಅಹಮದಾಬಾದ್ನಲ್ಲಿ. ಅವರೊಬ್ಬರು ವಿಶೇಷ ಗಜಲ್ಕಾರಿದ್ದಾರೆ. ಅವರದೇ ಒಂದು ಪ್ರಸಿದ್ಧ ಗಜಲನ್ನು ತಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೀನಿ. ವಲಿ ದಖನಿ ಅವರು ಹುಟ್ಟಿದ್ದು 1467 ಮತ್ತು ಅವರು ದೇಹ ತ್ಯಾಗ ಮಾಡಿದ್ದು 1707. ಇದು ಭಾರತ ಇತಿಹಾಸದಲ್ಲಿ ಮೊಘಲರ ಕಾಲವಾಗಿದೆ. ಅದು ಔರಂಗಜೇಬನ ಕಾಲ, ಸಮ್ರಾಟ ಔರಂಗಜೇಬನ ಕಾಲವಾಗಿತ್ತು. ಔರಂಗಜೇಬ್ ಅಂತ ಹೆಸರು ಅವ್ರ ಕಾಲದಲ್ಲೇ ಬಂದು ಅದ್ರ ಪೂರ್ವದಲ್ಲೇ ಅದಕ್ಕೆ 2-3 ಹೆಸರುಗಳು ಬದಲಾಗ್ಯಾವ. ಈಗ ಔರಂಗಾಬಾದನ್ನು ಛತ್ರಪತಿ ಸಂಭಾಜಿನಗರ ಅಂತ ಇತ್ತೀಚೆಗೆ 2023ರಲ್ಲಿ ಮರುನಾಮಕರಣ ಮಾಡಲಾಗಿದೆ. ಇವರು ದಕ್ಷಿಣ ಭಾರತದವರು. ಹೀಗಾಗಿ ದಕ್ಷಿಣ ಭಾರತದ ಸಂಸ್ಕೃತಿ, ಭಾಷೆ, ಸಾಹಿತ್ಯ, ಭಾವನೆಗಳು, ಕಲ್ಪನೆಗಳು ಸಾಕಷ್ಟು ಅನುಭವ ಪರಿಚಯವನ್ನು ಹೊಂದಿದವರಾಗಿದ್ದರು. ಹೀಗಾಗಿ ಇವರೇನಾಯಿತು ಅಂದರೆ, ಇವರ ಕಾಲದವರೆಗೆ ಭಾರತದಲ್ಲಿ ಗಜಲನ್ನು ಪರ್ಷಿಯಾ ಭಾಷೆಯಲ್ಲಿ ಬರೆಯಲಾಗ್ತಿತ್ತು, ಅಲ್ಲಿ ತನಕ ಪರ್ಷಿಯಾ ಭಾಷೆ ಇತ್ತು. ಮತ್ತು ಈಗ ನಾವು ಉರ್ದು ಅಂತ ಕರಿತೇವೆ ಭಾಷೆ, ಇದಕ್ಕೆ ಅವರು ರೇಖ್ತಾ ಅಂತ ಕರಿತಿದ್ರು. ಆ ರೇಖ್ತಾಗೆ ಉರ್ದು ಭಾಷೆ ಅಂತ ಹೆಸರು ಬಂದಿದ್ದೇನೆ ವಲಿ ದಖನಿ ಅವರಿಂದ. ಅವ್ರೇನು ಮಾಡ್ರಂದರೆ, ಗಜಲಗಳನ್ನು ಈ ಪರ್ಷಿಯಾ ಭಾಷೆಗೆ ಬದಲಾಗಿ ಭಾರತೀಯ ಭಾಷೆ ಅಂದರೆ ಉರ್ದು ಭಾಷೆಯಲ್ಲಿ ಭಾರತೀಯ ಭಾವನೆಗಳನ್ನು, ಭಾರತೀಯ ನುಡಿಗಟ್ಟುಗಳನ್ನು, ಕಲ್ಪನೆಗಳನ್ನು, ಭಾಷೆಗಳನ್ನು ಪ್ರಯೋಗ ಮಾಡಿ ಗಜಲನ್ನು ಭಾರತಕ್ಕೆ ಕೊಟ್ಟರು, ಭಾರತದ ಸಾಹಿತ್ಯಕ್ಕೆ ಕೊಟ್ಟರು. ಅದಕ್ಕಾಗಿ ಇವರು ಈ ಗಜಲ್ಕಾರರಲ್ಲಿ ಒಂದು ಬದಲಾವಣೆ ಟರ್ನಿಂಗ್ ಪಾಯಿಂಟ್ ಅನ್ನು ತಂದಂತಹ ಗಜಲ್ಕಾರ ಆಗಿದೆ. ಮತ್ತು ಇವರ ಶಿಷ್ಯರು ಯಾರಪ್ಪ ಅಂದರೆ, ಜೌಕಿ ಅನ್ನೋರು ಪ್ರಸಿದ್ಧ ಗಜಲ್ಕಾರ, ಸಾಹಿತಿ, ಮತ್ತು ಸೌದ್ ಅನ್ನೋರು, ಇನ್ನೊಬ್ಬರು ಮೀರ್ ತಕಿ ಮೀರ್, ಇವರು ಇವರ ಶಿಷ್ಯರು. ಇವ್ರದ ಈ 3 ಪ್ರಸಿದ್ಧ ಉರ್ದು ಗಜಲ್ಕಾರರ ಮೇಲೆ ವಲಿ ದಖನಿಯವರು ಸಾಕಷ್ಟು ಪ್ರಭಾವ ಇದ್ದಿದ್ದ. ಮತ್ತು ಅವರು ಗರಡಿಯಲ್ಲಿನ ತಯಾರಾದ ಅವರ ಗಜಲಗಳಿಂದ ಅವರ ಒಂದು ಜೀವನ ಚರಿತ್ರೆಯಲ್ಲಿ ಘಟನೆಗಳಿಂದ ತಿಳಿದು ಬರ್ತಿದೆ. ಇವರು ಹುಟ್ಟಿದ್ದು ಔರಂಗಾಬಾದ. ಮುಂದೆ ಇವರು ದೆಹಲಿಗೆ ಹೋದದ್ದು 1700ರಲ್ಲಿ. ದೆಹಲಿಗೆ ಹೋದ ನಂತರ ಸಾಕಷ್ಟು ಇವರ ಪರಿಚಯ ಐತಿ. ಇವರೇನು ವಲಿ ದಖನಿ ಏನಿದ್ರಲ್ಲ, ಇವರಿಗೆ ಯಾತ್ರೆಗಳಂದ್ರೆ, ಪ್ರವಾಸಗಳಂದ್ರೆ ಬಹಳ ಪ್ರೀತಿ. ಹೀಗಾಗಿ ಅವರು ಬಹಳ ಕಡೆಗೆ ಸುತ್ತಾಡಿದ್ದಾರೆ, ಮಕ್ಕಾ ಮದೀನಾಕ್ಕೂ ಹೋಗಿ ಬಂದ್ದಾರೆ. ಹೀಗಾಗಿ ಅವರ ಒಂದು ಗಜಲ್ಗಳಲ್ಲಿ ಆಯಿತು, ಹಾಡುಗಳಲ್ಲಿ ಆಯಿತು,
ಹಲವಾರು ಪ್ರಕಾರದ ಹಾಡುಗಳನ್ನು ಬರ್ತಾರೆ. ಉರ್ದುದಲ್ಲಿ ಮಸ್ನವಿ ಅಂತ ಕರೀತಾರೆ, ಮುಂದೆ ಖಶೀದ್ ಅಂತ ಬರ್ತಿದೆ, ಗಜಲ್ ಬರ್ತಿದೆ. ಈ ಹಲವಾರು ಪ್ರಕಾರದ ಕಾವ್ಯವನ್ನು ಕೊಟ್ಟರೆ ಅವುಗಳಲ್ಲಿ ಇವರ ಈ ಭಾವನೆಗಳು, ಈ ಕಲ್ಪನೆಗಳು, ಈ ನುಡಿಗಟ್ಟಗಳ ಬಳಕೆ ತಿಳಿದು ಬರ್ತದೆ. ಅವರದೇ ಈ ಒಂದು ಪ್ರಸಿದ್ಧ ಗಜಲನ್ನು ತಮ್ಮ ಮುಂದೆ ಹಂಚಿಕೊಳ್ಳಲು ನನಗೆ ಸಂತೋಷ ಅನಿಸ್ತಾ ಇದೆ. ಈ ದಿನ ಮಹಾರಾಷ್ಟ್ರ ರಾಜ್ಯದ ಔರಂಗಾಬಾದ್ನಲ್ಲಿ ಹುಟ್ಟಿದ ವಲಿ ದಖನಿಯವರ ಕವನವು ಪ್ರೇಮ ವಿಷಯವನ್ನೇ ತಗೊಂಡಿದೆ. ಹೆಚ್ಚಾಗಿ ಇವರು ಕವನಗಳೆಲ್ಲನೂ ಪ್ರೇಮ ಕುರಿತಿವೆ, ವಿರಹ ಕುರಿತಿವೆ. ಆದರೆ ಇವರು ಬಳಸಿದಂತಹ ಆಯಾಮ ವಿಭಿನ್ನವಾಗಿದೆ. ಈಗ ನಾನೇನು ತಮ್ಮೊಂದಿಗೆ ವಲಿ ದಖನಿಯವರ ಗಜಲನ್ನು ಹಂಚಿಕೊಳ್ಳಿಕ್ಕೆ ಹೊಂಟೇನೆ. ಅದರ ಸಾರಾಂಶ ಹೀಗೆ ಬರ್ತಿದೆ. ಪ್ರೇಮದಲ್ಲಿ ಪರಸ್ಪರ ಪ್ರೀತಿಸಿದವರು ತಮ್ಮ ಸ್ವ ಇರುವಿಕೆಯನ್ನು ಕಳೆದುಕೊಳ್ಳುವರು. ದೇಹಗಳು ಎರಡು ಇದ್ದರೂ ಆತ್ಮವು ಒಂದೇ ಆಗುವುದು. ಕಂಗಳ ಸಂವಾದ ಹೆಚ್ಚಿದಂತೆ ಅವರ ಇರುವಿಕೆ ಕಥೆಯಾಗುವುದು. ಪರಸ್ಪರರು ಪ್ರೇಮದ ಕರುಣೆ ದರ್ಶನಕ್ಕೆ ಹಂಬಲಿಸುವರು. ಜನರಾಡುವ ಮಾತು ಅವರನ್ನು ಹುಚ್ಚರನ್ನಾಗಿ ಮಾಡುವುದು. ಬಹುಕಾಲದಿಂದ ಪರಸ್ಪರರ ದರ್ಶನದ ಜಪದ ಹಂಬಲ ಹುಚ್ಚು ಹೆಚ್ಚಿಸುವುದು. ಪ್ರಾಂಜಲ ಮನಸ್ಸಿನಿಂದ ಒಳ್ಳೆತನವು ಎಲ್ಲಿಂದಲೂ ಬರಲಿ, ಅದಕ್ಕಾಗಿ ನಾನು ಸಂಪೂರ್ಣ ಹಾಳಾಗುವೆ ಎಂಬ ಅವರ ಭಾವನೆಯೂ ಇರುವುದು. ಪ್ರೇಯಸಿಯ ಕೇಶಗಳಲ್ಲಿ ಬಂಧಿತನಾಗಿ ಪ್ರೀತಮನು ಪ್ರೇಮದ ಸೆರೆಯಲ್ಲಿ ಇರಲು ಬಯಸುವನು. ಪ್ರೇಮ ಅಮಲಿನಲ್ಲಿ ಪ್ರೇಮಿಗಳಿಗೆ ಸ್ನೇಹಿತರ ಉಪದೇಶವು ಕೇಳದು. ಸಂಪೂರ್ಣ ಪ್ರೇಮದಲ್ಲಿ ಮುಳುಗಿ ಹೋದ ದುಃಖದ ಸ್ಥಿತಿಯನ್ನು ಯಾರಿಗೆ ತಿಳಿಸುವುದು ಎಂಬ ದುಗುಡು. ಪ್ರೇಮದಲ್ಲಿ ದುಃಖವೇ ನಿತ್ಯ ಆಶ್ರಯವು. ವಲಿ ದಖನಿಯವರ ಗಜಲದ ಮೊದಲನೇ ಸೇರ್, ಮೈ ಆಶಕಿ ಮೇ ತಬಸ್ಸುಂ, ಮೈ ಆಶಕಿ ಮೇ ತಬಸ್ಸುಂ अफसाना हो रहा हूँ. मैं आशिकी में तबस्सुम अफसाना हो रहा हूँ. तेरी निगाह का जबस्सुम, तेरी निगाह का जबस्सुम दीवाना हो रहा हूँ, दीवाना हो रहा हूँ. ಅಫ್ಸಾನ, ದೀವಾನ ಇವೆರಡು ಕಾಫಿಯಾಗಿವೆ. ಹೋ ರಹಾ ಹೂಂ, ಹೋ ರಹಾ ಹೂಂ ಇದು ಲತೀಫ್ ಆಗಿದೆ. ಅದೇ ಭಾವನೆಗಳನ್ನು ಕನ್ನಡದಲ್ಲಿ, ಪ್ರೇಮದಲ್ಲಿಯೇ ನಾನು ಅಂದಿನಿಂದಲೇ, ಪ್ರೇಮದಲ್ಲಿಯೇ ನಾನು ಅಂದಿನಿಂದಲೇ ಕಥೆಯಾಗಿ ಹೋಗುವೆ, ಕಥೆಯಾಗಿ ಹೋಗುವೆ. ಎಂದು ನಿನ್ನ ಕಂಗಳನ್ನು ನೋಡಿದೆ, ಎಂದು ನಿನ್ನ ಕಂಗಳನ್ನು ನೋಡಿದೆ, ಅಂದಿನಿಂದ ಹುಚ್ಚನಾಗಿ ಹೋಗುವೆ, ಹುಚ್ಚನಾಗಿ ಹೋಗುವೆ. ಕಥೆಯಾಗಿ, ಹುಚ್ಚನಾಗಿ ಇವು ಕಾಫಿಯಾ ಇದೆ. ಹೋಗುವೆ ಹೋಗುವೆ ಇದು ಲತೀಫ್ ಇದೆ. ದಖನಿ ಅವರ ಗಜಲದ ಎರಡನೇ ಸೇರ್, ಐ ಆಶನಾ ಕರಮ್ಸು, ಐ ಆಶನಾ ಕರಮ್ಸು ಏಕ ಬಾರ್ ಆ ದರಸದೆ, ಏಕ ಬಾರ್ ಆ ದರಸದೆ. ಐ ಆಸನಾ ಕರಮ್ಸು ಏಕ ಬಾರ್ ಆ ದರಸದೆ. तुझे बाज सब जहां सूं, तुझे बाज सब जहां सूं, ಬೇಗಾನ ಹೋ ರಹಾ ಹೂಂ, ಬೇಗಾನ ಹೋ ರಹಾ. ಅದನ್ನೇ ಕನ್ನಡದಲ್ಲಿ, ಓ ಗೆಳತಿ ಕರುಣೆದಿ ಕೇಳು, ಓ ಗೆಳತಿ ಕರುಣೆದಿ ಕೇಳು, ಒಂದು ಸಲ ದರ್ಶನ ಕೊಡು, ಒಂದು ಸಲ ದರ್ಶನ ಕೊಡು. ಜಗದೆಲ್ಲರೂ ನಿನ್ನ ಪ್ರೇಮಿ ಎಂದೇ ಹೇಳುವರು, ಜಗದೆಲ್ಲರೂ ನಿನ್ನ ಪ್ರೇಮಿ ಎಂದೇ ಹೇಳುವರು. ಹುಚ್ಚನಾಗಿ ಹೋಗುವೆ, ಹುಚ್ಚನಾಗಿ ಹೋಗುವೆ. ವಲಿ ದಖನಿ ಅವರ ಗಜಲದ ಮೂರನೇ ಸೇರ್, ಬಾತಾ ಲಗನ್ ಕಿ ಮತ್ ಪೂಂಚ್,
बाता लगन की मत पूछ, ऐ शमाए बज़्म खूबी, ऐ शमए बज़्म खूबी, मुद्दत से तुझ झलक खा, मुद्दत से तुझ झलक खा, परवाना हो रहा हूँ, परवाना हो रहा हूँ. ಅದನ್ನೇ ಕನ್ನಡದಲ್ಲಿ ಜಪಿಸು ಮಾತ ಕೇಳಬೇಡ, ಜಪಿಸು ಮಾತ ಕೇಳಬೇಡ, ಓ ವಿಶೇಷ ಸಂಭ್ರಮ ದೀಪವೇ, ಓ ವಿಶೇಷ ಸಂಭ್ರಮ ದೀಪವೇ, ಬಹುಕಾಲದಿಂದ ನಿನ್ನ ಕಿರುದರ್ಶನದ, ಬಹುಕಾಲದಿಂದ ನಿನ್ನ ಕಿರುದರ್ಶನದ ಹುಚ್ಚನಾಗಿ ಹೋಗಿರುವೆ, ಹುಚ್ಚನಾಗಿ ಹೋಗಿರುವೆ. ಗಜಲದ 4ನೇ ಸೇರ್. शायद ओ गंज खूबी, शायद ओ गंज खूबी, आवे किसी तरफ सूं, आवे किसी तरफ सूं, इस वास्ते सराफा, इस वास्ते सराफा, वीरान हो रहा हूँ, वीरान हो रहा हूँ. ಕನ್ನಡದಲ್ಲಿ ವಿಶೇಷಗಳ ಉತ್ತಮ ಬರುವುದಾದರೆ, ವಿಶೇಷಗಳ ಉತ್ತಮ ಬರುವುದಾದರೆ ಬರಲಿ ಯಾವುದೇ ದಿಶೆಯಿಂದ, ವಿಶೇಷಗಳ ಉತ್ತಮ ಬರುವುದಾದರೆ ಬರಲಿ ಯಾವುದೇ ದಿಶೆಯಿಂದ, ಅದಕ್ಕಾಗಿ ಅಡಿಮುಡಿತನ, ಅದಕ್ಕಾಗಿ ಅಡಿಮುಡಿತನ, ಹಾಳಾಗಿ ಹೋಗಿರುವೆ, ಹಾಳಾಗಿ ಹೋಗಿರುವೆ. ಗಜಲದ 5ನೇ ಸೇರ್. सौदाए ज़लफ़ ए खूबा रखता हूँ, सौदाए ज़लफ़ ए खूबा रखता हूँ, दिल में दाइम, दिल में दाइम, जंजीरे आशिकी का, जंजीरे आशिकी का, दीवाना हो रहा हूँ, दीवान हो रहा हूँ. ಅದನ್ನೇ ಕನ್ನಡದಲ್ಲಿ ಪ್ರೇಯಸಿಯ ಕೇಶಗಳ ಸೌಂದರ್ಯ ಇಟ್ಟುಕೊಳ್ಳುವೆ, ಪ್ರೇಯಸಿಯ ಕೇಶಗಳ ಸೌಂದರ್ಯ ಇಟ್ಟುಕೊಳ್ಳುವೆ, ಶಾಶ್ವತ ಹೃದಯದಲ್ಲಿ ಇಟ್ಟುಕೊಳ್ಳುವೆ, ಶಾಶ್ವತ ಹೃದಯದಲ್ಲಿ. ಪ್ರೇಮದ ಸಂಕೋಲೆ ಬಂಧನದ, ಪ್ರೇಮ ಸಂಕೋಲೆ ಬಂಧನದ, ಪ್ರೇಮ ಸಂಕೋಲೆ ಬಂಧನದ, ಹುಚ್ಚನಾಗಿ ಹೋಗುವೆ, ಹುಚ್ಚನಾಗಿ ಹೋಗುವೆ. ವಲಿ ದಖನಿ ಅವರ ಗಜಲದ 6ನೇ ಸೇರ್. बर्ज़ा है घर सुनू नहीं, बर्ज़ाए घर सुनू नहीं, नासेहती नशिहत, बर्ज़ा है घर सुनू नहीं, नासेहती नशिहत, मैं जाम इश्क पीकर, मैं जाम इश्क पीकर, मस्तान हो रहा हूँ, मस्तान हो रहा हूँ. ಕನ್ನಡದಲ್ಲಿ ಸಜ್ಜೆಯಲ್ಲಿದ್ದು ಕೇಳಲಿಲ್ಲ, ಸಜ್ಜೆಯಲ್ಲಿದ್ದು ಕೇಳಲಿಲ್ಲ, ಉಪದೇಶಕನೇ ನಿನ್ನ ಉಪದೇಶ, ಸಜ್ಜೆಯಲ್ಲಿದ್ದು ಕೇಳಲಿಲ್ಲ, ಉಪದೇಶಕನೇ ನಿನ್ನ ಉಪದೇಶ, ನಾನು ಪ್ರೇಮದ ಮದ್ಯವನ್ನು ಕುಡಿದು, ನಾನು ಪ್ರೇಮದ ಮದ್ಯವನ್ನು ಕುಡಿದು, ಕುಡುಕನಾಗಿ ಹೋಗುವೆ, ಕುಡುಕನಾಗಿ ಹೋಗುವೆ. ವಲಿ ದಖನಿ ಅವರ ಈ ಗಜಲವು 7 ಸೇರುಗಳನ್ನು ಹೊಂದಿದೆ. ಇದು ಕೊನೆಯ ಸೇರು ಮತ್ತ ಇದು. किस सूं वली आपस का, किस सूं वली आपस का, अहवाल जा कहूँ मैं, किस सूं वली आपस का, अहवाल जा कहूँ मैं, सरलता खद में गम सूं, सरलता खद में गम सूं, गम खान हो रहा हूँ, सरलता खद में ಗಮ್ ಸೂ ಗಮ್ ಖಾನ್ ಹೋ ರಹಾ ಹೂಂ. ಅದನ್ನೇ ಕನ್ನಡದಲ್ಲಿ ಯಾರದ ಕೇಳಲಿ ವಲಿ, ಯಾರದ ಕೇಳಲಿ ವಲಿ, ಪರಸ್ಪರರ ಸ್ಥಿತಿ ಹೋಗಿ ಹೇಳಲಿನ, ಪರಸ್ಪರರ ಸ್ಥಿತಿ ಹೋಗಿ ಹೇಳಲಿನ, ಪಾದದಿ ಮುಡಿತನ, ಪಾದದಿ ಮುಡಿತನ, ದುಃಖ ಕೇಳಿ, ಪಾದದಿ ಮುಡಿತನ, ದುಃಖ ಕೇಳಿ, ದುಃಖದ ಮನೆಯಾಗಿ ಹೋಗುವೆ, ದುಃಖದ ಮನೆಯಾಗಿ ಹೋಗುವೆ. ವೀಕ್ಷಕ ಬಂಧುಗಳೇ, ಇಲ್ಲಿವರೆಗೆ ತಾವು ವಲಿ ದಖನಿ ಅವರ ಗಜಲನ್ನು ಕೇಳಿದ್ರಿ. ಅದೇ ಒಂದು ವಿಷಯ ವಸ್ತುವನ್ನು ಆಧಾರವಾಗಿ ಇಟ್ಕೊಂಡು
ಭಾವನೆಗಳನ್ನು ಆಧಾರವಾಗಿಟ್ಟುಕೊಂಡು ನನ್ನ ಭಾವನೆಗಳನ್ನು ತುಂಬುವ ಮೂಲಕ ನಾನು ರಚಿಸಿದ ನನ್ನ ಕನ್ನಡ ಗಜಲನ್ನು ತಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ಸಂತೋಷ ಆಗ್ತಾ ಇದೆ. ನನ್ನ ಗಜಲದ ಮೊದಲೇ ದ್ವಿಪಂಕ್ತಿ ಅಂದರೆ ಮೊದಲೇ ಸೇರ್ ಅಂದರೆ ಮೊದಲ ಹೀಗೆ ಹೇಳ್ತಿದೆ: ಜಗದಲ್ಲಿ ಪ್ರೇಮವು ಕಥೆಯಾದಂತೆ, ಜಗದಲ್ಲಿ ಪ್ರೇಮವು ಕಥೆಯಾದಂತೆ ನಾನು ನಿನ್ನ ಪ್ರೇಮದ ಕಥೆಯಾಗುವೆ, ನಾನು ನಿನ್ನ ಪ್ರೇಮದ ಕಥೆಯಾಗುವೆ. ಮೋಹಕ ನೋಟದ ಬಲಿಯಂತೆ, ಮೋಹಕ ನೋಟದ ಬಲಿಯಂತೆ ನಾನು ನಿನ್ನ ಕಂಗಳ ಬಲಿಯಾಗುವೆ, ನಿನ್ನ ಕಂಗಳ ಬಲಿಯಾಗುವೆ. ಇಲ್ಲಿ ಪ್ರೇಮದ ಕಂಗಳ ಕಾಫ್ಯ ಇದೆ, ಕಥೆಯಾಗುವೆ, ಬಲಿಯಾಗುವೆ ಇದು ರದೀಫ್ ಇದೆ. ಗಜಲದ ಎರಡನೇ ಸೇರ್: ಮೋಡ ಕರುಣಿಸಿದಂತೆ, ಮೋಡ ಕರುಣಿಸಿದಂತೆ ಈ ಕಂಗಳಿಗೆ ನಿನ್ನ ದರ್ಶನದ ತಂಪು ಎರಚು, ಈ ಕಂಗಳಿಗೆ ನಿನ್ನ ದರ್ಶನದ ತಂಪು ಎರಚು. ನಿನ್ನ ಪ್ರೇಮದ ಹಂಬಲದಲ್ಲಿ, ನಿನ್ನ ಪ್ರೇಮದ ಹಂಬಲದಲ್ಲಿ ನಾನು ನಿನ್ನ ಪ್ರೇಮದ ಹುಚ್ಚನಾಗುವೆ, ನಾನು ನಿನ್ನ ಪ್ರೇಮದ ಹುಚ್ಚನಾಗುವೆ. ಗಜಲದ ಮೂರನೇ ಸೇರ್: ಕೆನಕಬೇಡ ವಿರಹದ ಮಾತುಗಳು, ಕೆನಕಬೇಡ ವಿರಹದ ಮಾತುಗಳು ನೆಪವಡ್ಡಿ ದೂರಾಗಬೇಡ, ಕೆನಕಬೇಡ ವಿರಹದ ಮಾತುಗಳು ನೆಪವಡ್ಡಿ ದೂರಾಗಬೇಡ. ನವಿಲು ಮೋಡು ಕಾಯ್ದಂತೆ, ನವಿಲು ಮೋಡ ಕಾಯ್ದಂತೆ ಕೇಳಲು ನಿನ್ನ ಮಾತುಗಳ ನಿತ್ಯ ಹುಚ್ಚನಾಗುವೆ, ಕೇಳಲು ನಿನ್ನ ಮಾತುಗಳ ನಿತ್ಯ ಹುಚ್ಚನಾಗುವೆ. ನನ್ನ ಗಜಲದ ನಾಲ್ಕನೇ ಸೇರ್: ಬಲ್ಲೆ ನಿನ್ನ ಮನದ ಆಳ, ಬಲ್ಲೆ ನಿನ್ನ ಮನದ ಆಳ ಹೃದಯ ಹರಿವು, ಬಲ್ಲೆ ನಿನ್ನ ಮನದ ಆಳ ಹೃದಯ ಹರಿವು. ತುಂಬಿದೆ ಎನ್ನ ಪ್ರೇಮ ಅಲ್ಲಿ, ತುಂಬಿದೆ ಎನ್ನ ಪ್ರೇಮ ಅಲ್ಲಿ. ನೀನು ದೂರಾದಂತೆ, ನೀನು ದೂರಾದಂತೆ ನಿನ್ನ ದರ್ಶನಕ್ಕಾಗಿ, ನೀನು ದೂರಾದಂತೆ ನಿನ್ನ ದರ್ಶನಕ್ಕಾಗಿ ನಾನು ನಿತ್ಯ ಹುಚ್ಚನಾಗುವೆ, ನಾನು ನಿತ್ಯ ಹುಚ್ಚನಾಗುವೆ. ಗಜಲದ ಐದನೇ ಸೇರ್: ನಿನ್ನ ವಚನ ಆಲೋಚನೆಗಳು ಎನ್ನ ಮನದಲ್ಲಿ ಉಳಿದಿವೆ ಶಾಶ್ವತ, ನಿನ್ನ ವಚನ ಆಲೋಚನೆಗಳು ಎನ್ನ ಮನದಲ್ಲಿ ಉಳಿದಿವೆ ಶಾಶ್ವತ. ಪ್ರೇಮನಿಷ್ಠೆ ಎನಗೆ ಸಂಕೋಲೆಯಾಗಿದೆ, ಪ್ರೇಮನಿಷ್ಠೆ ಎನಗೆ ಸಂಕೋಲೆಯಾಗಿದೆ. ನಾನು ನಿತ್ಯ ಹುಚ್ಚನಾಗುವೆ, ನಾನು ನಿತ್ಯ ಹುಚ್ಚ. ಗಜಲ್ ಪ್ರಿಯರೇ, ಈ ನನ್ನ ಗಜಲದ ಆರನೇ ಸೇರನ್ನ ಗಮನ ಕೊಟ್ಟು ಕೇಳಿ. ನಿನ್ನ ಆ ಆಲೋಚನೆ ಸೂಕ್ತವಾದರೆ, ನಿನ್ನ ಆ ಆಲೋಚನೆ ಸೂಕ್ತವಾದರೆ ಮತ್ಯಾರ ಸಲಹೆಗಳು ಬೇಡ, ನಿನ್ನ ಆ ಆಲೋಚನೆ ಸೂಕ್ತವಾದರೆ ಮತ್ಯಾರ ಸಲಹೆಗಳು ಬೇಡ. ನಾನೇ ಮಿಂದಿರುವೆ ಆ ಪ್ರೇಮದ ಮಲಿನಲ್ಲಿ, ನಾನೇ ಮಿಂದಿರುವೆ ಆ ಪ್ರೇಮದ ಮಲಿನಲ್ಲಿ. ನಾನು ನಿತ್ಯ ಹುಡುಕನಾಗುವೆ, ನಾನು ನಿತ್ಯ ಹುಡುಕನಾಗುವೆ. ಗಜಲ್ ಪ್ರಿಯರೇ, ಈ ನನ್ನ ಗಜಲದ ಕೊನೆಯ ಸೇರಿ ಏಳನೇ ಸೇರಿ ಹೀಗೆ ಹೇಳ್ತಿದೆ, ಅಂದ್ರೆ ಮಕ್ತಾ ಹೀಗೆ ಹೇಳ್ತಿದೆ: ಎನ್ನ ದುಸ್ಥಿತಿಯನ್ನು ಯಾರಿಗೆ ಹೇಳಲಿ, ಎನ್ನ ದುಸ್ಥಿತಿಯನ್ನು ಯಾರಿಗೆ ಹೇಳಲಿ, ಎಲ್ಲಿ ಹುಡುಕಲಿ ಅವಳ, ಎಲ್ಲಿ ಹುಡುಕಲಿ ಅವಳ. ಅರ್ಜುನ, ಆ ಪ್ರೇಮದ ಹೊಂಡದಲ್ಲಿ, ಆ ಪ್ರೇಮದ ಹೊಂಡದಲ್ಲಿ ಮುಳುಗಿದ ನಾನು, ಆ ಪ್ರೇಮದ ಹೊಂಡದಲ್ಲಿ ಮುಳುಗಿದ ನಾನು ನಿತ್ಯ ಹೆಣವಾಗುವೆ, ನಿತ್ಯ ಹೆಣವಾಗುವೆ. ವೀಕ್ಷಕ ಬಂಧುವರೇ, ಗಜಲ್ ಪ್ರಿಯರೇ, ಇಲ್ಲಿವರೆಗೆ ತಾವು ವಲಿ ದಖನಿಯವರ ಉರ್ದು ಗಜಲನ್ನು, ನಾನು ಮಾಡಿದ ಅದರ ಭಾವಾಂತರವನ್ನು ಮತ್ತು ಅದೇ ಅನುಭವಗಳ ಮೇಲೆ ನಾನು ಬರೆದ ಕನ್ನಡ ಗಜಲನ್ನು ತಮ್ಮ ಮುಂದೆ ಹಂಚಿಕೊಂಡಿರುವೆ. ತಾವು ಅವುಗಳನ್ನು ಆಸ್ವಾದಿಸಿ ಬಹುತೇಕ ಆನಂದಪಟ್ಟಿರಬೇಕು, ಮೆಚ್ಚುಗೆಯನ್ನು ಹೊಂದಿರಬೇಕು. ಅದಕ್ಕಾಗಿ ದಯವಿಟ್ಟು ಈ ನನ್ನ ಕಾರ್ಯಕ್ರಮವನ್ನು ಮತ್ತು ವಾಹಿನಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಾವು ಮತ್ತು ತಮ್ಮ ಸ್ನೇಹಿತರನ್ನು, ಪರಿಚಯದವರನ್ನು ಈ ಒಂದು ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿಸಿ.
ಮುಂದಿನ ಸಂಚಿಕೆಯಲ್ಲಿ ನಾನು ಮತ್ತೊಬ್ಬ ಉರ್ದು ಗಜಲ್ಕಾರ್, ಮತ್ತೊಬ್ಬ ಅನ್ನೋಕ್ಕಿಂತ ಮತ್ತೊಬ್ಬಳು ಗಜಲ್ಕಾರಳನ್ನು ಪರಿಚಯಿಸುತ್ತಾ ಅವಳ ಗಜಲನ್ನು ಹಂಚಿಕೊಳ್ಳುವೆ. ಅವಳು ಯಾರಂದ್ರೆ ಅಮಿತಾ ಪರಶುರಾಮ್ ಮೀತಾ. ಅವಳ ಗಜಲನ್ನು ತಮ್ಮ ಮುಂದೆ ನಾನು ತರುವೆ. ಅಲ್ಲಿವರೆಗೆ ಧನ್ಯವಾದಗಳು. ಮತ್ತೆ ಸಿಗೋಣ. ಮತ್ತೆ